ಇನ್ನೂ ಕುಸಿಯುತ್ತೆ ತಾಪಮಾನ. ಚಳಿಗಾಲದೊಂದಿಗೆ ಲಾನಿನಾ ಸೈಕ್ಲೋನ್ ಅಟ್ಟಹಾಸ. ಭಾರತಕ್ಕೆ WMO ಅಲರ್ಟ್. ಸ್ನೇಹಿತರೆ, ಬೆಂಗಳೂರು ಇದ್ದಕ್ಕಿದ್ದ ಹಾಗೆ ಸ್ವಿಟ್ಜರ್ಲ್ಯಾಂಡ್ ತರ ತಣ್ಣಗಾಗ್ತಾ ಇದೆ. ಅರೆ ಬೆಂಗಳೂರ ಅಥವಾ ಮಡಿಕೇರಿ ಬಂದ್ಬಿಟ್ವಾ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಿದೆ. ಈಗ ಆಲ್ರೆಡಿ ಟೆಂಪರೇಚರ್ 16, 18, 17 ಡಿಗ್ರಿ ಅಂತ ಸಂಜೆ ಆಗ್ತಿದ್ದಂಗೆ ಫುಲ್ ತಣ್ಣಗಾಗ್ತಿದೆ, ಹಗಲು ತಣ್ಣಗಿರ್ತಾ ಇದೆ. ಮುಂದಿನ ದಿನಗಳಲ್ಲಿ 12 ಡಿಗ್ರಿಗೆ ಇಳಿಯುತ್ತೆ ಅಂತ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಕೇವಲ ಬೆಂಗಳೂರು ಅಂತಲ್ಲ, ಬೀದರ್, ವಿಜಯಪುರದಲ್ಲೂ ಕೂಡ ತಾಪಮಾನ ಕುಸಿದಿದೆ. ಇಡೀ ಭಾರತದಲ್ಲಿ ಈ ವರ್ಷ ಲಾನಿನಾ ಪ್ರಭಾವದಿಂದ ತೀವ್ರ ಚಳಿ ಇರುತ್ತೆ ಅಂತ ವೆದರ್ ಫೋರ್ಕಾಸ್ಟ್ಗಳು ಹೇಳಿವೆ. ಪ್ರಕೃತಿ ಯಾವ ರೇಂಜಿಗೆ ಮನುಷ್ಯರನ್ನ ಆಟ ಆಡಿಸ್ತಿದೆ ಅಂದ್ರೆ, ಒಂದು ತಿಂಗಳ ಹಿಂದಷ್ಟೇ ಇನ್ನು ಎಲ್ಲಿನೋ ಲಕ್ಷಣಗಳೇ ಕಂಪ್ಲೀಟ್ ಆಗಿ ಹೋಗಿಲ್ಲ, ಲಾನಿನಾ ಶುರುವಾಗೋದು ಡಿಲೇ ಆಗುತ್ತೆ. ಇದೇ ಕಾರಣಕ್ಕೆ ಸಲ ಜಾಸ್ತಿ ಚಳಿ ಇರೋದಿಲ್ಲ, ಹಿಲ್ ಸ್ಟೇಷನ್ಸ್ ಅಲ್ಲೂ ಹೆಚ್ಚು ಸ್ನೋಫಾಲ್ ಆಗಲ್ಲ ಅಂತೆಲ್ಲ ಪ್ರಿಡಿಕ್ಷನ್ಸ್ ಬಂದಿದ್ವು. ತಜ್ಞರು, ಎಕ್ಸ್ಪರ್ಟ್ಗಳೇ ಕೊಟ್ಟಿದ್ದ ಪ್ರಿಡಿಕ್ಷನ್ಸ್. ಆದರೆ ಈಗ ಲಾನಿನಾ ಸರ್ಪ್ರೈಸ್ ಕೊಡ್ತಾ ಇದೆ. ಹಿಲ್ ಸ್ಟೇಷನ್ ಯಾಕೆ, ಬಯಲಲ್ಲೇ ಮಂಜು ಉದುರಿಸ್ತೀನಿ ನೋಡಿ ಹಿಡ್ಕೊಳ್ಳಿ ಅಂತ ಉದುರಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಲಾನಿನಾ ಅಂದ್ರೆ ಪೂರ್ವ ಹಾಗೂ ಮಧ್ಯ ಪೆಸಿಫಿಕ್ ಸಾಗರದ ಸರ್ಫೇಸ್ ಟೆಂಪರೇಚರ್ ಕುಸಿಯೋ ಪ್ರಕ್ರಿಯೆ. ಆದರೆ ಇದರ ಜೊತೆಗೆ ಟ್ರಾಪಿಕಲ್ ವಾತಾವರಣ ಅಂದರೆ ಭೂಮಧ್ಯ ರೇಖೆಯ ಅಕ್ಕಪಕ್ಕದ ಪ್ರದೇಶಗಳ ವಾತಾವರಣದಲ್ಲಿ ಗಾಳಿಯ ಓಡಾಟ, ಒತ್ತಡ ಹಾಗೂ ಮಳೆ ಪ್ರಮಾಣದಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗೋದು. ಭಾರತ ಕೂಡ ಈ ಟ್ರಾಪಿಕಲ್ ಭಾಗದಲ್ಲೇ ಬರುತ್ತೆ. ಇಲ್ಲಿ ಎರಡೂ ಕಡೆ ಸಮುದ್ರ ಇರೋದ್ರಿಂದ ಲಾನಿನಾದಿಂದ ತೀವ್ರ ಮಳೆಯಾಗೋ ಚಾನ್ಸಸ್ ಇರುತ್ತೆ. ನಿಮಗೆ ಗೊತ್ತಿರ್ಬೋದು, ಈ ಸಲ ಹಿಂಗಾರು ಮಳೆ ಅಥವಾ ಈಶಾನ್ಯ ಮುಂಗಾರು ಬರೋದು ಲೇಟ್ ಆಯಿತು. ಸೆಪ್ಟೆಂಬರ್ 2ನೇ ವಾರದಲ್ಲೇ ಶುರುವಾಗಬೇಕಾಗಿದ್ದ ಮಳೆ 23ರ ನಂತರ ಶುರುವಾಯಿತು. ಇದು ಲಾನಿನಾ ಶುರುವಾಗೋ ಮುನ್ಸೂಚನೆ ಅಂತ ಹವಾಮಾನ ತಜ್ಞರು ಹೇಳಿದರು. ಇದೀಗ ಸಡನ್ ಆಗಿ ಟೆಂಪರೇಚರ್ ಡ್ರಾಪ್ ಆಗಿರೋದಕ್ಕೂ ಲಾನಿನಾ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಹಲವು ನಗರಗಳ ಏರ್ ಕ್ವಾಲಿಟಿ ಹದಗೆಟ್ಟಿದ್ದು, ಈಗ ಲಾನಿನಾ ಕೂಡ ಸೇರ್ಕೊಂಡು ಏರ್ ಕ್ವಾಲಿಟಿ ಇನ್ನಷ್ಟು ಹಾಳಾಗ್ಬೋದು. ಒಂದೇ ಸಲ ಸೈಕ್ಲೋನ್, ಲಾನಿನಾ ಹೊಡೆತ. ಚಳಿಗಾಲ ಬಂತು ಅಂದ್ರೆ ಒಂದಾದ್ಮೇಲೆ ಒಂದು ಸೈಕ್ಲೋನ್ಗಳು ಬರೋದು ಸಾಮಾನ್ಯ. ಆದರೆ ಲಾನಿನೋ ಜೊತೆಗೆ ಸೈಕ್ಲೋನ್ ಕೂಡ ಸೇರ್ಕೊಂಡು ಡೆಡ್ಲಿ ಕಾಂಬಿನೇಷನ್ ಆಗೋಗಿದೆ. ಯಾಕಂದ್ರೆ ಲಾನಿನಾದಿಂದ ಸೈಕ್ಲೋನ್ ಫ್ರೀಕ್ವೆನ್ಸಿ ಹಾಗೂ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೈಕ್ಲೋನ್ ಫೆಂಗಲ್ ರಚನೆ ಬುಧವಾರ, ಆದರೆ ಟೆಂಪರೇಚರ್ 2 ದಿನ ಮುಂಚೆನೆ ಡ್ರಾಪ್ ಆಗೋಕೆ ಶುರುವಾಗಿತ್ತು. ಜೊತೆಗೆ ಸೈಕ್ಲೋನ್ ರಚನೆಯಾಗುವ ದಿನವೇ ಅಬ್ಬರ ಜೋರಾಗಿತ್ತು. ತಮಿಳುನಾಡಿನಲ್ಲಿ ಮೊದಲ ದಿನವೇ ರಾದ್ದಾಂತ ಉಂಟು ಮಾಡಿದೆ ಈ ಫೆಂಗಲ್ ಚಂಡಮಾರುತ. ಇನ್ನು ಲಾನಿನಾ ಅಬ್ಬರಿಸೋಕೆ ಬೇಕಾಗಿರೋ ಕಂಡೀಷನ್ಸ್ ಚಳಿಗಾಲದಲ್ಲೇ ಸಿಗೋದು. ಸೊ ಮುಂದಿನ ದಿನಗಳಲ್ಲಿ ಟೆಂಪರೇಚರ್ ಕುಸಿದು ಜೊತೆಗೆ ಅಕಾಲಿಕ ಮಳೆ ಕೂಡ ಬರ್ಬೋದು. ಸೈಕ್ಲೋನೇತರ ಮಳೆನೂ ಬರ್ಬೋದು. ಏಷ್ಯಾ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ ಅಥವಾ APEC ಕ್ಲೈಮೇಟ್ ಸೆಂಟರ್ನ ಈ ರಿಪೋರ್ಟ್ ಚೂರು ಗಮನಿಸಿ. ಈ ಸಂಸ್ಥೆ ಕೂಡ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಲಾನಿನಾ ಕಂಡೀಷನ್ಸ್ ಇರೋ ಸಾಧ್ಯತೆ 62% ಇದೆ ಅಂತ ಹೇಳಿದೆ. ಲಾನಿನಾ ಸಿವಿಯರ್ ಆದರೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಜಮ್ಮು ಕಾಶ್ಮೀರಗಳಲ್ಲಿ ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕುಸಿಯೋ ಚಾನ್ಸಸ್ ಇದೆ. ಟ್ರಾವೆಲ್ ಮಾಡೋರು ಹವಾಮಾನ ವರದಿಗಳ ಮೇಲೆ ಗಮನ ಇಡೋದು ತುಂಬ ಮುಖ್ಯ. ಈ ಟೈಮ್ನಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಕೂಡ ಹವಾಮಾನವನ್ನು ನೋಡೋ ಪದ್ಧತಿಯನ್ನು, ಆ ಒಂದು ಅಭ್ಯಾಸವನ್ನು ಭಾರತೀಯರು ಬೆಳೆಸ್ಕೊಳ್ಬೇಕು. ತುಂಬ ಇಂಪಾರ್ಟೆಂಟ್ ಹವಾಮಾನ ಚೆಕ್ ಮಾಡ್ಕೊಳ್ಳೋದು. ರಾಬಿ ಬೆಳೆಗಳ ಮೇಲೆ ಪರಿಣಾಮ. ಲಾನಿನಾ ಪ್ರಭಾವದಿಂದ ರಾಬಿ ಬೆಳೆಗಳ ಮೇಲೆ ಚಳಿಗಾಲದಲ್ಲಿ ಬೆಳೆಯೋ ಹುರುಳಿ, ಬಾರ್ಲಿ, ಸಾಸಿವೆ ಇತ್ಯಾದಿ ಬೆಳೆಗಳಿಗೆ ಪಾಸಿಟಿವ್ ಆಗೂ ಪರಿಣಾಮ ಬೀರಬಹುದು, ನೆಗೆಟಿವ್ ಕೂಡ ಆಗ್ಬೋದು. ಸಾಧಾರಣ ಮಳೆ ಆದರೆ ಒಳ್ಳೆ ಇಳುವರಿ ಬರ್ಬೋದು. ಯಾಕಂದ್ರೆ ಹುರುಳಿ ಅಂತ ಬೆಳೆಗಳು ಇಬ್ಬನಿಗೆ ಬೆಳ್ಕೊಳ್ತವೆ. ಆದರೆ ಮಳೆ ಜಾಸ್ತಿ ಆದರೆ ಜಮೀನುಗಳಲ್ಲಿ ನೀರು ನಿಂತು ಬೆಳೆ ಹಾಳು ಆಗ್ಬೋದು. ಸೊ ರೈತರಿಗೆ ಇದ್ರ ಬಗ್ಗೆ ಗಮನ ಇರಬೇಕು. ಹವಾಮಾನ ವರದಿಗಳನ್ನು ನಿರಂತರವಾಗಿ ಫಾಲೋ ಮಾಡ್ತಾ ಇರೋದು ಇಂಪಾರ್ಟೆಂಟ್. ಇನ್ನುಳಿದಂತೆ ಸ್ನೇಹಿತರೆ, ಚಳಿಗಾಲ ಬಂತು ಅಂದರೆ ನಮಗೂ ದೈಹಿಕವಾಗಿ ಒಂದಷ್ಟು ಸಮಸ್ಯೆಗಳು ಶುರುವಾಗುತ್ತೆ. ಮನುಷ್ಯರಿಗೆ, ಜೀವಿಗಳಿಗೆ ಟೆಂಪರೇಚರ್ ಹಾಗೂ ಪ್ರೆಷರ್ ಏರುಪೇರಾಗೋದ್ರಿಂದ ದೇಹದ ಮೇಲೆ ಹಲವಾರು ಪರಿಣಾಮಗಳಾಗುತ್ತೆ. ಅದರಲ್ಲೂ ಕೀಲು ನೋವು, ಗಂಟು ನೋವೆಲ್ಲ ಶುರುವಾಗ್ಬೋದು. ಚರ್ಮದ ಸಮಸ್ಯೆಗಳು ಶುರುವಾಗ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಜಾಯಿಂಟ್ ಪೇನ್ ಅಲರ್ಟ್. ಚಳಿಗಾಲ ಬಂದರೆ ಬೀರುಲಿರೋ ಸ್ವೆಟರ್, ಸ್ಕಾರ್ಫ್, ಮಫ್ಲರ್, ಮಂಕಿ ಕ್ಯಾಪ್, ಕಂಬಳಿಗಳೆಲ್ಲ ಹೊರಗೆ ಬರ್ತವೆ. ಅವುಗಳ ಜೊತೆ ಮೈಕೈ ನೋವು, ಕೀಲು ನೋವುಗಳು ಕೂಡ ಜಾಸ್ತಿ ಆಗ್ತವೆ. ಇದು ಕಾಮನ್ ಕೂಡ. ಆದರೆ ಆರ್ಥ್ರೈಟಿಸ್ನಂತಹ ಸಮಸ್ಯೆಗಳಿರೋರಿಗೆ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬೋದು. ಕಾರಣ ಅಷ್ಟೇ, ತಾಪಮಾನ ಕುಸಿದ್ರೆ ನಮ್ಮ ಮಸಲ್ ಹಾಗೂ ಲೆಗಮೆಂಟ್ಗಳು ಸ್ಟಿಫ್ ಆಗ್ತವೆ. ಹಾಗಾಗಿ ಜಾಯಿಂಟ್ಗಳ ಮೊಬಿಲಿಟಿ ಕಮ್ಮಿ ಆಗುತ್ತೆ. ಅದೇ ರೀತಿ ವಾತಾವರಣದಲ್ಲಿ ಒತ್ತಡ ಕಮ್ಮಿ ಆಗೋದ್ರಿಂದ ಅಂಗಾಂಶಗಳು ಎಕ್ಸ್ಪ್ಯಾಂಡ್ ಆಗ್ತವೆ. ಇದರಿಂದ ಜಾಯಿಂಟ್ಗಳ ಮೇಲೆ ಇನ್ನಷ್ಟು ಪ್ರೆಷರ್ ಬಿದ್ದು ನೋವು ಜಾಸ್ತಿ ಆಗ್ಬೋದು. ಅದು ಅಲ್ಲದೆ ಚಳಿಗಾಲದಲ್ಲಿ ಜನರ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಬೇಗ ಮನೆ ಹೋಗಿ ಸೇರಿಕೊಂಡ್ರೆ ಸಾಕು ಅನ್ನೋ ರೀತಿ ವರ್ತಿಸ್ತಾ ಇರ್ತಾರೆ. ತುಂಬ ಜನ ಚೆನ್ನಾಗಿ ಹೊದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಚೆನ್ನಾಗಿ ಹೊದ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಲೋಟದಲ್ಲಿ ಬಿಸಿ ಬಿಸಿ ಕಾಫಿ ಹಾಕ್ಕೊಂಡು, ಅಥವಾ ತಣ್ಣಗಿರೋ ಪದಾರ್ಥ ಆದರೂ ದೇಹದ ಒಳಗೆ ಹೋದ್ಮೇಲೆ ಬಿಸಿ ಅನುಭವ ಕೊಡೋ ಯಾವುದಾದ್ರೂ ಪದಾರ್ಥ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ.
ಜೊತೆಗೆ ಬಿಸಿಲು ಕಮ್ಮಿ ಆಗೋದ್ರಿಂದ ವೈಟಮಿನ್ ಡಿ ಕೂಡ ಸರಿಯಾಗಿ ಸಿಗೋದಿಲ್ಲ. ಇದು ಮೂಳೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಆದರೆ ಚಳಿಗಾಲದಲ್ಲೇ ಫಿಸಿಕಲ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟ್ ಆಗೋದು, ಯಾಕಂದರೆ ಜಾಯಿಂಟ್ಗಳಿಗೆ ಮೊಬಿಲಿಟಿ ಅವಶ್ಯಕತೆ ಇರುತ್ತೆ. ವಾಕಿಂಗ್, ಯೋಗ, ಎಕ್ಸಸೈಸ್ ಮಾಡಿದ್ರೆ ಮೊಬಿಲಿಟಿ ಸಿಗುತ್ತೆ. ಇನ್ನು ಚಳಿಗಾಲದಲ್ಲಿ ದಾಹ ಆಗಲ್ಲ, ಬಾಯಾರಿಕೆ ಬರಲ್ಲ ಅನ್ನೋದ್ರಿಂದ ತುಂಬ ಜನ ನೀರು ಕುಡಿಯೋದು ತುಂಬ ಕಮ್ಮಿ ಮಾಡಿಬಿಡ್ತಾರೆ. ತುಂಬ ಕಮ್ಮಿ ಮಾಡೋಕ್ಕೆ ಹೋಗಬಾರ್ದು. ಚಳಿಗಾಲದಲ್ಲಿ ದೇಹ ಹೈಡ್ರೇಟ್ ಆಗಿರೋದು ಮುಖ್ಯ. ಸ್ಕಿನ್ಗೂ ಕೂಡ ತುಂಬ ಮುಖ್ಯ. ಜಾಯಿಂಟ್ಗಳ ಲೂಬ್ರಿಕೇಷನ್ಗೂ ನೀರು ಬೇಕು. ಸ್ಕಿನ್ ಅಂದಮೇಲೆ ಸ್ಕಿನ್ ಹೆಲ್ತ್ ಬಗ್ಗೆ ಹೇಳದೇ ಇದ್ದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಚಳಿಗಾಲದಲ್ಲಿ ತುಂಬ ಜನಕ್ಕೆ ವಾತಾವರಣದ ಏರ್ನಲ್ಲಿ ತೇವಾಂಶ ಕಮ್ಮಿ ಇರೋದ್ರಿಂದ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ಚರ್ಮ ಕೆಂಪಗಾಗೋದು, ತುರಿಕೆ ಬರೋದು. ಚರ್ಮ ಡ್ರೈ ಆದಾಗ ಅದು ಸ್ವಲ್ಪ ಬಿರುಕು ಬರುತ್ತೆ. ಆಗ ಹೊರಗಡೆ ಯಾವಾಗಲೂ ಇರ್ತಾವಲ್ಲ ಫಂಗಸ್ಸು, ಬ್ಯಾಕ್ಟೀರಿಯಾ ಎಲ್ಲ, ಅವೆಲ್ಲ ಎಂಟ್ರಾಗಿ ಫಂಗಲ್ ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗೋದು ಈ ಚಳಿಗಾಲದಲ್ಲಿ ತುಂಬ ಕಾಮನ್ ವಿಚಾರ. ಹಾಗಾಗಿ ಅಂಥ ಸಮಸ್ಯೆ ಇರೋರಿಗೆ, ಸ್ಕಿನ್ ಡ್ರೈ ಆಗಿ ಇನ್ಫೆಕ್ಷನ್ ಆಗೋ ಸಮಸ್ಯೆ ಜಾಸ್ತಿ ಇರೋರಿಗೆ ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಸೂಕ್ತ ಬಾಡಿ ಲೋಷನ್ನು, ಮಾಯ್ಶ್ಚರೈಸರು, ತುಟಿಗಳು ಒಡೆದೇ ಇರೋ ಥರ ಪೆಟ್ರೋಲಿಯಂ ಜೆಲ್ಲಿ ಇವುಗಳನ್ನೆಲ್ಲ ಬಳಸ್ಬೋದು. ಜೊತೆಗೆ ಚಳಿ ಅಂತ ತೀರಾ ಸುಡು ಬಿಸಿನೀರನ್ನು ಸ್ನಾನ ಮಾಡೋಕ್ಕೆ ಹೋಗಬಾರ್ದು. ಇನ್ನಷ್ಟು ಡ್ರೈ ಮಾಡುತ್ತೆ. ಇರೋ ಆಯಿಲಿನೆಸ್ಸನ್ನು ಕೂಡ ತೆಗೆದುಬಿಟ್ಟು ಇನ್ನಷ್ಟು ಡ್ರೈ ಮಾಡಿಬಿಡುತ್ತೆ. ಚಳಿಗಾಲದಲ್ಲಿ ತಣ್ಣೀರಲ್ಲಿ ಕೋಲ್ಡ್ ವಾಟರ್ ಸ್ನಾನ ಮಾಡಿ ಅಂತ ಹೇಳೋಷ್ಟು ಕ್ರೂರಿಗಳು ನಾವಂತೂ ಅಲ್ಲ. ಹಾಗಾಗಿ ಲೈಟಾಗಿ ಬೆಚ್ಚಗಿರೋ ನೀರಿಂದ ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ನಿಮ್ಮನ್ನು ನೀವು ಕವರ್ ಮಾಡ್ಕೊಳ್ಳಿ ಅಂತ ನಾವು ನಿಮಗೆ ಸಲಹೆ ಕೊಡ್ಬೋದು. ಜೊತೆಗೆ ಸೋಪ್ ಅಥವಾ ಫೇಸ್ ವಾಶ್ಗಳು ಕೂಡ, ಶಾಂಪೂಗಳು ಕೂಡ ಅಷ್ಟೇ, ತೀರಾ ಸ್ಕಿನ್ ಡ್ರೈ ಮಾಡೋ ಥರದನ್ನು ಬಳಸೋದು ಸೂಕ್ತ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಬಟ್ ಎಲ್ಲರ ಸ್ಕಿನ್ ಕಂಡೀಷನ್ ಸೇಮ್ ಇರೋದಿಲ್ಲ. ಈ ಟೈಮ್ನಲ್ಲಿ ಡರ್ಮಟಾಲಜಿಸ್ಟ್ಗಳ ಸಲಹೆ ಪಡ್ಕೊಂಡು ನಿಮಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ, ಏನೂ ಆರಾಮಿಲ್ಲ, ಗುಂಡು ಇದ್ದೀನಿ ಅಂದರೆ ತೊಂದರೆ ಇಲ್ಲ, ನಿಮಗೇನು ಪರಿಣಾಮ ಬೀರ್ತಿಲ್ಲ ಅಂದರೆ, ಪರಿಣಾಮ ಬೀರ್ತಾ ಇದೆ ಅಂದರೆ ಡರ್ಮಟಾಲಜಿಸ್ಟ್ಗಳ ಸಲಹೆ ಪಡ್ಕೊಂಡು ಈ ಕಾಲಕ್ಕೆ ಸೂಕ್ತವಾಗಿರೋ ಈ ಶಾಂಪೂ, ಸೋಪು, ಫೇಸ್ ವಾಶ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಸಮಸ್ಯೆ ಆಗ್ತಿರೋರಿಗೆ. ಯಾಕಂದರೆ ಕೆಲವೊಂದಷ್ಟು ಸೋಪು, ಶಾಂಪು, ಫೇಸ್ ವಾಶ್ಗಳು ಸ್ಕಿನ್ನಲ್ಲಿರೋ ಆಯಿಲನ್ನು ರಿಮೂವ್ ಮಾಡಿ ಡ್ರೈ ಇಡೋಕ್ಕೆ ಪ್ರಯತ್ನ ಪಡ್ತವೆ. ಕೆಲವೊಂದಷ್ಟು ಶಾಂಪೂ, ಫೇಸ್ ವಾಶ್ ಮತ್ತು ಸೋಪ್ಗಳು ಸ್ಕಿನ್ನಿಗೆ ಮಾಯಿಶ್ಚರನ್ನು ತುಂಬಿ, ಇನ್ನಷ್ಟು ತೇವಾಂಶವನ್ನು ತುಂಬಿ ಹೈಡ್ರೇಟ್ ಆಗಿಡೋಕ್ಕೆ ಪ್ರಯತ್ನ ಪಡ್ತವೆ. ಸೊ ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕಂತೆ ಅದನ್ನು ಚೂಸ್ ಮಾಡ್ಕೋಬೇಕು ನೀವು. ಈ ಚಳಿಗಾಲದಲ್ಲಿ ಆಲ್ರೆಡಿ ಡ್ರೈ ಸ್ಕಿನ್ ಇರೋರು ಇನ್ನಷ್ಟು ಆಯಿಲಿನೆಸ್ಸನ್ನು, ತೇವಾಂಶವನ್ನು ರಿಮೂವ್ ಮಾಡೋ ಸೋಪು, ಶಾಂಪು, ಫೇಸ್ ವಾಶ್ ಬಳಸಿದ್ರೆ ಮುಖ ಎಲ್ಲ ಇನ್ನೂ ಒರಟಾಗಿ ಫುಲ್ ಒಡೆದು ಹೋಗಿಬಿಡುತ್ತೆ ಅಷ್ಟೇ. ಹಾಗಾಗಿ ಈ ವಿಚಾರವನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಡಯಟ್. ವೈಟಮಿನ್ ಡಿಗಾಗಿ ಸೊಪ್ಪು, ಕಿವಿ, ಪಪಾಯ, ಕಿತ್ತಳೆ ಹಣ್ಣು, ಕೋಸು, ಪನೀರ್, ಅಣಬೆ, ಮಾಂಸಾಹಾರ ತಿನ್ನೋರು ಮಾಂಸಾಹಾರ ಸೇವನೆ ಮಾಡ್ಬೋದು. ಚಳಿಗಾಲದಲ್ಲಿ ದೇಹ ಬೆಚ್ಚಗಿರಬೇಕು ಅಂದರೆ ಮೆಟಬಲಿಸಮ್ ಚೆನ್ನಾಗಿರಬೇಕು. ಹಾಗಾಗಿ ಹೆಚ್ಚು ಫ್ಯಾಟ್ ಅವಶ್ಯಕತೆ ಇರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅವಶ್ಯಕತೆ ಇರುತ್ತೆ. ಡ್ರೈ ಫ್ರೂಟ್ಸ್, ಚಿಯಾ ಸೀಡ್ಸ್, ಅಗಸೆ ಬೀಜಗಳಿಂದ ಫ್ಯಾಟಿ ಆ್ಯಸಿಡ್ಸ್ ಸಿಗುತ್ತೆ. ಜೊತೆಗೆ ಮೀನು, ಸಮುದ್ರ ಆಹಾರದಿಂದಲೂ ಕೂಡ ಈ ಒಮೆಗಾ 3 ಚೆನ್ನಾಗಿ ಸಿಗುತ್ತೆ. ಕೊಬ್ಬಿನ ಅಂಶ ದೇಹದ ತಾಪಮಾನ ಕಂಟ್ರೋಲ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಹಾಲಿನ ಪದಾರ್ಥ, ಕೊಬ್ಬರಿ, ಕಡಲೆ ಬೀಜ, ಮೊಟ್ಟೆ, ಭೂಮಿ ಒಳಗೆ ಬೆಳೆಯೋ ತರಕಾರಿಗಳನ್ನು ಚಳಿಗಾಲಕ್ಕೆ ಉತ್ತಮ ಆಹಾರ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಲಿನ ಪದಾರ್ಥಗಳಲ್ಲಿ ಸಿಗೋ ಕ್ಯಾಲ್ಶಿಯಂ, ವೈಟಮಿನ್ B12 ಮೂಳೆ, ಮಾಂಸಖಂಡಗಳಿಗೆ ತುಂಬ ಇಂಪಾರ್ಟೆಂಟ್. ಇನ್ನು ಚಳಿಗಾಲದಲ್ಲಿ ಎಲ್ರಿಗೂ ಬಿಸಿ ಬೋಂಡಾ ಬೇಕು ಅಂತ ಅನಿಸ್ಬೋದು. ಆದರೆ ಈ ರೀತಿ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಸಕ್ಕರೆ, ಕೆಫೀನ್ ಇರೋ ಡ್ರಿಂಕ್ಸ್ ತುಂಬ ಕುಡಿಯೋದು ಅವಾಯ್ಡ್ ಮಾಡಿ. ಕ್ಯಾಫಿನೇಟೆಡ್ ಡ್ರಿಂಕ್ಸ್ ದೇಹವನ್ನು ಬೇಗ ಡಿಹೈಡ್ರೇಟ್ ಮಾಡುತ್ತೆ, ಇದು ನೆನಪಿರಲಿ. ಕೆಫೀನ್ ಡ್ರಿಂಕನ್ನು, ಕಾಫಿ, ಟೀಯನ್ನು ಟೂ ಮಚ್ ಕುಡಿದಾಗ ಪದೇ ವಾಶ್ರೂಮ್ಗೆ ಹೋಗ್ಬೇಕಂತಲೂ ಕೂಡ ಅನಿಸುತ್ತೆ. ರಾತ್ರಿ ನಿದ್ರೆನೂ ನೆಟ್ಟಗೆ ಬರೋದಿಲ್ಲ ಮಧ್ಯಾಹ್ನ ಮೇಲೆ ಅದನ್ನು ಕುಡಿದ್ರೆ. ಜೊತೆಗೆ ನಿಮ್ಮನ್ನು ಕೆಫಿನ್ಗೆ ಅಡಿಕ್ಟ್ ರೀತಿ ಮಾಡ್ತಾ ಹೋಗುತ್ತೆ. ಅದಿಲ್ಲ ಅಂದರೆ ತಲೆನೇ ಓಡಲ್ಲ ಅನ್ನೋ ರೀತಿ ಆಗುತ್ತೆ. ಜೊತೆಗೆ ಹೆಚ್ಚಿನ ಜನ ಶುಗರ್ ಹಾಕದೇ ಇರುವಂಥ ಕಾಫಿ, ಟೀ ಕುಡಿಯಲ್ಲ, ಶುಗರ್ ಬೇಕೇ ಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಹಾಲು, ಶುಗರ್ ಎಲ್ಲ ಹಾಕ್ಕೊಂಡು ಸ್ಟ್ರಾಂಗಾಗಿ ಕುಡಿದು ಕೆಫಿನೂ ಸಿಗುತ್ತೆ. ಆಮೇಲೆ ದೇಹಕ್ಕೆ ಹೈ ಕ್ಯಾಲೋರಿ ಕೂಡ ಇಂಟೇಕ್ ಆಗ್ತಾ ಇರುತ್ತೆ, ಬಾಡಿ ವೇಟ್ ಕೂಡ ಗೇನ್ ಆಗ್ತಿರುತ್ತೆ. ಸೊ ಎಲ್ಲ ಫ್ಯಾಕ್ಟ್ರಿಗಳನ್ನು ಮೈಂಡಲ್ಲಿ ಇಟ್ಕೊಂಡಿರಿ. ಚಳಿಗಾಲವನ್ನು ಚೆನ್ನಾಗಿ ಫೇಸ್ ಮಾಡಿ ಗಟ್ಟಿಮುಟ್ಟಾಗಿರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.